ಇನ್ನು ಹುಡುಗರಲ್ಲಾದರೂ ಆ ಥರದ ಹೋರಾಟದ ಮನೋಭಾವ ಬರುತ್ತಾ ಅಂತ ಹೇಳಿದರೆ, ಕನ್ನಡ ಜನಶಕ್ತಿ ಕೇಂದ್ರ, ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಪ್ರತಿಷ್ಠಾನ ಇವರು ಏರ್ಪಡಿಸಿರುವ ಶಾಂತವೇರಿ ಗೋಪಾಲಗೌಡ ಸಂಸ್ಮರಣೆ ಮತ್ತು ರಾಜಕೀಯ ಸಂತ ಶಾಂತವೇರಿ ಗೋಪಾಲಗೌಡ ಈ ಕೃತಿ ಬಿಡುಗಡೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾಜಿ ಸಚಿವರು, ಹಿರಿಯ ರಾಜಕೀಯ ಮುಂದಾಳುಗಳಾದಂತಹ ಶ್ರೀ KR ರಮೇಶ್ ಕುಮಾರ್ ಅವರೇ, ಕೃತಿಯನ್ನು ಲೋಕಾರ್ಪಣೆ ಮಾಡಿದಂತಹ ಮಾನ್ಯ ಶಾಸಕರು, ಯೋಜನಾ ಆಯೋಗದ ಉಪಾಧ್ಯಕ್ಷರು ಆದಂತಹ ಶ್ರೀ BR ಪಾಟೀಲ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಖ್ಯಾತ ನಾಟಕಕಾರರಾದಂತಹ TN ಸೀತಾರಾಮ್ ಅವರೇ, ಈ ಕೃತಿಯ ಲೇಖಕರಾದ ಶೋಧಿತ ಶ್ರೀನಿವಾಸ್ ಅವರೇ, ಶಾಂತವೇರಿ ಗೋಪಾಲಗೌಡ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಶ್ರೀ ರಾಮ್ ಮನೋಹರ್ ಅವರೇ, ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರಾದ CK ರಾಮೇಗೌಡ ಅವರೇ ಮತ್ತು ಎಲ್ಲ ಸ್ನೇಹಿತರೆ, ಮಾತಾಡೋ ಸ್ವಲ್ಪ ಕಷ್ಟ ಇದೆ, ಆದರೂ ಮಾತಾಡಬೇಕು ಅಂತ ಬಂದಿದ್ದೀನಿ ನಮ್ಮ ಶೂದ್ರ ಅವರು ಹೇಳಿದ್ದಕ್ಕೆ. ಏನಿಲ್ಲ, ಬಿದ್ದು ಮುಖ 3 ಕಡೆ ಫ್ರ್ಯಾಕ್ಚರ್ ಆಗಿ ಸರ್ಜರಿ ಮಾಡಿದ್ದಾರೆ, ಮಾತಾಡೋ ಜಾಗವೇ ಡ್ಯಾಮೇಜ್ ಆಗಿದೆ. ಇದೊಂದು ಮೌಲಿಕವಾದ ಕಾರ್ಯಕ್ರಮ, ತಪ್ಪಿಸೋಕ್ಕೆ ಆಗದೇ ಇರುವಂತಹ ಕಾರ್ಯಕ್ರಮ ಅನ್ನೋ ಕಾರಣಕ್ಕೆ ನಾನು ಅನಿವಾರ್ಯವಾಗಿ ನನ್ನ ಮೆಡಿಕಲ್ ರೆಸ್ಟಿಂದ ಬಂದೆ. ಒಂದು, ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಶಾಂತವೇರಿ ಗೋಪಾಲಗೌಡ ಅವರ ಸಂಸ್ಮರಣೆಯಲ್ಲಿ. ಎರಡನೆಯದು, ಈ ಕೃತಿಯನ್ನು ಬರೆದಿರೋರು ನನ್ನ ಹಿರಿಯ ಕವಿ ಮಿತ್ರರಾದಂತಹ ಶೂದ್ರ ಶ್ರೀನಿವಾಸ್ ಅವರು, ಗೋಪಾಲಗೌಡರ ಕಡೆಯ ಕಾಲದ ಘಟ್ಟದ ಬಗ್ಗೆ ಬರೆದಿರುವಂಥದ್ದು. ಮೂರನೇದು, ಬಹಳ ಮುಖ್ಯವಾಗಿರುವಂಥದ್ದು, ಬಹಳ ಅತ್ಯುತ್ತಮವಾಗಿರುವ ಅತಿಥಿಗಳನ್ನು ಆಹ್ವಾನಿಸಿರುವಂಥದ್ದು. ನಾವಿವತ್ತು ಮೌಲ್ಯಗಳನ್ನು ಕಳಕೊಂಡ ಕಾಲದಲ್ಲಿದ್ದೀವಿ, ಮೌಲ್ಯಗಳನ್ನು ಹುಡುಕಾಡಬೇಕಾಗಿರುವಂತಹ ಕಾಲದಲ್ಲಿದ್ದೀವಿ. ಅಂತಹ ಸಂದರ್ಭದಲ್ಲಿ ಒಂದು ಮೌಲ್ಯಯುತವಾಗಿರುವಂತಹ ರಾಜಕೀಯ ಜೀವನ, ಸಾಮಾಜಿಕ ಕಳಕಳಿ ಮತ್ತು ಹೋರಾಟದ ಬಗ್ಗೆ ಒಲವುಗಳನ್ನು ಇಟ್ಕೊಂಡಿದ್ದಂತಹ ಇಬ್ಬರು ಹಿರಿಯ ರಾಜಕೀಯ ಮುಂದಾಳುಗಳಲ್ಲಿ ಬಂದಿದ್ದಾರೆ. ರಾಮೇಗೌಡ ಅವರು ಈಗಾಗಲೇ ಹೇಳಿದ್ದಾರೆ ಅದರ ಬಗ್ಗೆ. ನಮ್ಮ BR ಪಾಟೀಲ್ ಅವರು ಮತ್ತು ರಮೇಶ್ ಕುಮಾರ್ ಅವರು, ಅವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಾದ್ದಿಲ್ಲ. ನಾವು ಏನನ್ನ ಕಳ್ಕೊಳ್ತಾ ಇದ್ದೀವಿ ರಾಜಕಾರಣದಲ್ಲಿ, ಆ ಕಳ್ಕೊಳ್ತಾ ಇರೋದಕ್ಕೆ ಸಂಕೇತಗಳ ಥರ ಅವರು ಇದ್ದಾರೆ. ಮತ್ತು ನಮ್ಮ TN ಸೀತಾರಾಮ್ ಅವರು ಮತ್ತು ಸ್ವತಃ ರಾಮ್ ಮನೋಹರ್ ಅವರು ಕೂಡ ಬಂದಿದ್ದಾರೆ. CK ರಾಮೇಗೌಡರು ಕೂಡ ನನಗೆ ಮೊದಲಿಂದಲೂ ಇಷ್ಟವಾಗಿರುವಂತಹ ಮಿತ್ರ, ಮೂಲತಃ ಕನ್ನಡ ಹೋರಾಟಗಾರ, ಆದರೆ ಒಂದು ಸಮಾಜವಾದಿ ಸೈದ್ಧಾಂತಿಕ ಬದ್ಧತೆ ಮತ್ತು ತಿಳುವಳಿಕೆಯ ಸ್ಪಷ್ಟತೆ ಇರುವಂತಹ ಒಬ್ಬ ಹೋರಾಟಗಾರ. ಅಂತಹವರಿಂದ ಕನ್ನಡ ಹೋರಾಟದ ಆರೋಗ್ಯ ಇನ್ನೂ ಉಳಿತಾ ಬಂದಿದೆ ಇಂತಹ ಕೆಲವರಿಂದ. ಹೇಳಿದರೆ ಆ ಕನ್ನಡ ಹೋರಾಟಕ್ಕಿದ್ದ ಕೆಂಪು ನಾಮದ ಹಿನ್ನೆಲೆ, ಅದನ್ನು ಇನ್ನೆಲ್ಲಿಗಾರು ತಗೊಂಡೋಗ್ಬಿಟ್ಟಿದ್ರೆ ಅಪಾಯ ಭಾಳ ಇತ್ತು. ನಮ್ಮ ಹಿರಿಯ ಕೆಲವು ನಾಯಕರುಗಳು ಅದನ್ನು ಕನ್ನಡದ ಹೋರಾಟವಾಗಿ ಉಳಿಸ್ಕೊಂಡಿದ್ದಾರೆ. ಭಾಷಾ ಹೋರಾಟ ಒಂದು ಕೋಮುವಾದಿಯಾದ, ಜಾತಿವಾದಿಯಾದ ಹೋರಾಟ ಆಗದೇ ಇರೋ ರೀತಿ ನೋಡ್ಕೊಂಡಿದ್ದಾರೆ. ಈ ಸನ್ನಿವೇಶದಲ್ಲಿ ಶಾಂತವೇರಿ ಗೋಪಾಲಗೌಡ ಅವರನ್ನು ನಾವು ಸ್ಮರಿಸೋದು ಮತ್ತೆ ಅರ್ಥಪೂರ್ಣವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಇವೆಲ್ಲ ಇನ್ನು ಸ್ವಲ್ಪ ವರ್ಷಗಳಿಗೆ ಈ ರೀತಿ ಇದೆಲ್ಲ ದಂತಕಥೆಗಳು, ಕಟ್ಟುಕಥೆಗಳು ಅನ್ನೋ ರೀತಿಯ ಮಾತು ಆಗೋಗ್ಬಿಡಬಹುದು. ನಿಜಲಿಂಗಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹಿಂಗಿದ್ರು, ಜಗಳೂರು ಇಮಾಮ್ ಸಾಬ್ರು ಈ ರೀತಿ ಇದ್ದರು, ಕೋಚಿ ಬೋರಯ್ಯ ಅಂತ ಒಬ್ಬರು ಚಿತ್ರದುರ್ಗದವರು ಗಾಂಧಿವಾದಿ ಸಾರಿಗೆ ಸಚಿವರಾಗಿದ್ದರು, ಸ್ವಲ್ಪ ಕುಂಟ್ತಿದ್ರು. ನಾವೆಲ್ಲ ಹುಡುಗರು, ನಮ್ಮ ಅಪ್ಪನೂ ಖಾದಿ ಗ್ರಾಮೋದ್ಯೋಗದಲ್ಲೇ ಕೆಲಸ ಮಾಡ್ತಿದ್ರು, ಪರಿಚಯ.
ಸಾರಿಗೆ ಸಚಿವರಾಗಿ ಇಳಿದ ಮಾರನೇ ದಿನ ಅವ್ರು ಸಂತೆ ಹೊಂಡ್ರ ಹತ್ರ ನಡ್ಕೊಂಡು ಹೋಗ್ತಾ ಇದ್ರು, ಕೋಲು ಉರ್ಕೊಂಡು ಕುಂಟ್ತಾ. ನಾನು ನಮ್ಮ ಅಪ್ಪನಿಗೆ, ಅಪ್ಪ ಅವ್ರು ಮಿನಿಸ್ಟರ್ ಆಗಿದ್ರಲ್ಲ, ಕಾರಲ್ಲಿ ಹೋಗ್ಬೋದಲ್ವಾ ಅಂತೇಳಿ. ಅದೇ ಗೋರ್ಮೆಂಟ್ ಕಾರ್ ಕೊಟ್ಟಿದ್ರಲ್ಲ, ಅದು ವಾಪಸ್ ಕೊಟ್ಬಿಟ್ರಲ್ಲ, ಅವ್ರಿಗೆ ಸ್ವಂತ ಕಾರಿಲ್ಲ, ನಡ್ಕೊಂಡು ಹೋಗ್ತಿದ್ದಾರೆ. ಲಾಯರ್ ಕೆಲಸ ಮಾಡ್ತಿದ್ರು. ಈ ಥರದಲ್ಲೂ ಕೂಡ ರಾಜಕಾರಣದಲ್ಲಿ ಇದ್ದು ಹೋಗಿರಬಹುದಾಗಿರೋರು ಇದ್ದಾರೆ ಅನ್ನೋದು ಬಹಳ ಆಶ್ಚರ್ಯದ ವಿಷಯ. ನಿಜಲಿಂಗಪ್ಪವ್ರ ಬಗ್ಗೆ ನಿಮಗೆಲ್ಲ ಪ್ರಸಿದ್ಧವಾದ ಗೊತ್ತಿರುತ್ತೆ. ಅವ್ರ ಲ್ಯಾಂಡ್ ಲೈನಿಗೆ ದುಡ್ಡು ಕಟ್ಟದೆ ಅವರ ಸಂಪರ್ಕ ಕಟ್ಟಾಗ್ಬಿಟ್ಟಿರುತ್ತೆ. ಹೆಗಡೆ ಅವ್ರ ಮುಖ್ಯಮಂತ್ರಿ ಆದಮೇಲೆ ಅವ್ರ ಕೈಯಿಂದ ತುಂಬಿಸಿ ಫೋನ್ ಮಾಡ್ತಾರೆ ಗುರುಗಳಿಗೆ, ನಿಮ್ಮದು ನಂಬರ್ ಯಾಕೋ ಕಟ್ಟಾಗಿತ್ತು ಅಂತ. ಇವರು ಶಿಷ್ಯನಿಗೆ, ಇವರಿಗೆ ಪೆನ್ಷನ್ ಬಂದ ತಕ್ಷಣ 40 ರೂಪಾಯಿನ ವಾಪಸ್ ಕಳಿಸ್ತಾರೆ. ಇದು ನಮಗೆ ಇವೆಲ್ಲ ವಿಚಿತ್ರ ಅಂತ ಕಾಣಿಸ್ತಿತ್ತು, ಅವರಿಗೆ ಬಹಳ ಸಹಜದ ಥರ ಕಾಣಿಸ್ತಿತ್ತು. ಅವರು ಅದನ್ನ ಯಾವತ್ತೂ ವಿಚಿತ್ರ ಅಂತ ಭಾವಿಸ್ತಾನೆ ಇರಲಿಲ್ಲ. ಇರಬೇಕಾದ್ದೇ ಹಾಗೆ ಅಂತ. ಗೋಪಾಲಗೌಡರಿಗೆ ಅಜಿತ್ ಶೆಟ್ರೇ ಇರಬೇಕು. 4-5 ಜೊತೆ ಡ್ರೆಸ್ ಹೊಲಿಸ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟಿರ್ತಾರೆ. ಗೋಪಾಲಗೌಡರಿಗೆ ಡ್ರೆಸ್ ಕಾನ್ಷಿಯಸ್ ಬಹಳ ಇತ್ತು. ಬಹಳ ನೀಟಾಗಿರುವಂತಹ ಡ್ರೆಸ್ಸು ಧರಿಸ್ಬೇಕು ಚೆನ್ನಾಗಿ ಅಂತೇಳಿ ಅದನ್ನು ಅವರು ನೆರಿಗೆಗಳನ್ನು ತೀಡಿ ಎಷ್ಟು ತುಟ್ಟುಕೊಳ್ತಿದ್ರು ಅಂತ ಒಂದು ದಂತಕಥೆ ಇತ್ತು. ನಾವು ಸ್ಟೂಡೆಂಟ್ಸ್ ಇದ್ದಾಗ ಮಾತಾಡ್ತಿದ್ವಿ. ಅದು ಇದ್ದಿದ್ದ ಬಟ್ಟೆಯೇ ಕಡಿಮೆ, 2 ಜೊತೆಯೋ 3 ಜೊತೆ ತಾವೇ ಒಗೆದು ತಾವೇ ಅದನ್ನು ಅಂದರೆ ಐರನ್ ಮಾಡ್ತಿರ್ಲಿಲ್ಲ, ದಿಂಬಿನ ಕೆಳಗಿಟ್ಟು ಆನಂತರ ಅದನ್ನು ನೆರಿಗೆಯನ್ನು ಚೆನ್ನಾಗಿ ತೀಡಿ ಗೋಪಾಲಗೌಡರು ಹೊರಗಡೆ ಬರೋಕೆ ಅರ್ಧ ಗಂಟೆ ಆ ರೀತಿ ಮುಸ್ತಾವಾಗಿ ಬರೋರು. ಅವರ ಶಿಷ್ಯರು, ಸ್ನೇಹಿತರು ಅಜಿತ್ ಸೇಠು ಗೋಪಾಲಗೌಡರು ಒಂದಿಷ್ಟು ಬಟ್ಟೆ ಕಡಿಮೆ ಇದೆ, ಬಟ್ಟೆ ಕೊಡಿಸೋಣ ಅಂತ ಹೇಳಿ ಅವ್ರ ಅಳತೆಯನ್ನು ಹೆಂಗೋ ತಿಳ್ಕೊಂಡು 4-5 ಜೊತೆ ಬಟ್ಟೆ ಹೊಲಿಸಿ ಅವ್ರ ರೂಮಲ್ಲಿ ಇಟ್ಟಿರ್ತಾರೆ. ಇವರು 3 ತಿಂಗಳು ಬಿಟ್ಟು ಹೋದ್ಮೇಲೂ ಕೂಡ ಬಟ್ಟೆ ಅಲ್ಲೇ ಇರುತ್ತೆ. ಆಮೇಲೆ ಅಜಿತ್ ಸೇಠ್ ಕೇಳ್ತಾರೆ, ಗೋಪಾಲಗೌಡರು ಯಾಕೆ ಬಟ್ಟೆ ಬಳಸಲಿಲ್ವಾ ಅಂತ. ಹೇಳ್ತಾರೆ, ಯಾರೋ ತಂದಿಟ್ಟಿದ್ದಾರೆ ಕಾಣುತ್ತೆ, ಯಾರೋ ಸಮಾಜವಾದಿ ಕಾರ್ಯಕರ್ತರು ಎಷ್ಟೋ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಹಾಗಾಗಿ ಯಾರೋ ತಗೊಂಡೋಗಿಲ್ಲ ಅಂತ. ಆಮೇಲೆ ಇವ್ರು ಹೇಳ್ತಾರೆ, ಇಲ್ಲ ನಾನು ನಿಮಗೆ ಅಂತ ತಂದಿಟ್ಟಿರೋದು, ದಯವಿಟ್ಟು ನೀವು ಅದನ್ನ ಉಪಯೋಗಿಸ್ಬೇಕು. ನನಗೆ ಅಷ್ಟೊಂದು ಬಟ್ಟೆ ಬೇಕಾಗೋದಿಲ್ವಲ್ಲ. ಕೊನೆಗೇನೋ ಹಠ ಮಾಡಿದ ಮೇಲೆ ಒಪ್ಪಿಸ್ತಾರೆ, ಅವ್ರು ಬಳಸ್ತಾರೆ. ಈ ಥರದ ಹಲವು ಕಥೆಗಳನ್ನು, ಅದರಲ್ಲಿ ನೋವಿನ ಕಥೆಗಳು ಇದ್ದಾವೆ, ಈ ಥರದ ಒಳ್ಳೆಯ ಕಥೆಗಳು ಇದೆ. ಭಾಳ ಇಕ್ಕಟ್ಟಿದ್ದಾಗ ಗೋಪಾಲಗೌಡರು ಯಾರೋ ಒಬ್ಬ ಪ್ರಸಿದ್ಧ ಪತ್ರಕರ್ತರನ್ನ, ಸಮಾಜವಾದಿ ಮಿತ್ರರನ್ನ 100 ರೂಪಾಯಿ ಕೇಳ್ತಾರೆ. ಭಾಳ ಅವ್ರಿಗೆ ಒಂದೊಂದ್ಸಲ ಊಟಕ್ಕೆ ದುಡ್ಡು ಇರ್ತಿರ್ಲಿಲ್ಲ, ಬಾಡಿಗೆಗೆ ದುಡ್ಡು ಇರ್ತಿರ್ಲಿಲ್ಲ, ಊರಿಗೆ ಹೋಗೋದಕ್ಕೆ ಟ್ರೈನ್ ಫೇರಿಗೆ ದುಡ್ಡು ಇರ್ತಿರ್ಲಿಲ್ಲ. ಅವ್ರು ಇಲ್ಲ, ನನ್ನ ಹತ್ರ ಹಣವೇ ಇಲ್ಲ ಅಂತ ಏನೋ ಹಿಂಗೆ ಜುಬ್ಬ ಎಲ್ಲ ಕೊಡುವಕ್ಕೆ ಹೋದಾಗ 100 ರೂಪಾಯಿಗಳು 1-2 ಉದುರೋಗ್ತಾವೆ ಕೆಳಗೆ. ಗೋಪಾಲಗೌಡರು ಏನೂ ಮಾತಾಡಲ್ಲ, ಅವ್ರನ್ನ ಅವ್ರ ಕೈ ಕೊಡ್ತಾರೆ, ಇಟ್ಕೊಳ್ರಿ ಅಂತ. ಇವೆಲ್ಲ ಭಾಳ ಇದು ನಮಗೆ ಗೊತ್ತಾಗಿದ್ದು ಹೆಂಗೆ, ಡಾಕ್ಟರ್ ವಿಷ್ಣುಮೂರ್ತಿ ಅಂತ ಇದ್ರು ಮೈಸೂರಲ್ಲಿ. ಇವರ ಕೊನೆಗಾಲದಲ್ಲಿ ಅವರು ಆರೈಕೆ ಮಾಡಿದಂತಹ ಡಾಕ್ಟ್ರು. ಅವರು ನಾವು ಸ್ಟೂಡೆಂಟ್ಸ್ ಆಗಿದ್ವಿ MA-ಗೆ. ಅವರ ಹಾಸ್ಪಿಟ್ಲ್ ಹತ್ರಕ್ಕೆ ಹೋದರೆ ಗೋಪಾಲಗೌಡರ ಬಗ್ಗೆ ಹೇಳೋದನ್ನು ಅವರೊಂದು ಪವಿತ್ರವಾದ ಕಾರ್ಯ ಅಂತ ಮಾಡಿದರು ಮತ್ತು ಅವರ ದಿನಚರಿಯನ್ನು ಮುದ್ರಿಸಿದ್ರು. ಅದೇ ಮೊದಲನೇ ಪುಸ್ತಕ ಗೋಪಾಲಗೌಡರ ಬಗ್ಗೆ ಬಂದಿದ್ದು, ಗೋಪಾಲಗೌಡರ ದಿನಚರಿ. ಸುಮ್ಮನೆ ಅವರು ಇದರಲ್ಲಿ ಬರ್ಕೊಂಡಿದ್ದು, ಇವತ್ತು ಶೂದ್ರ ಬಂದಿದ್ದರು, ಇವತ್ತು ಸೀತಾರಾಮ್ ಬಂದಿದ್ದರು, 50 ರೂಪಾಯಿ ಕೊಟ್ಟರು, CK ರಾಮೇಗೌಡರು ಬಂದು, ಈ ಥರದ ವಿವರಗಳು. ಇವತ್ತು ಬೇಜಾರಾಯಿತು, ಅವ್ರು ಯಾರೋ ಬರ್ತೀನಿ ಎಂದು ಬರಲಿಲ್ಲ, ಅಲ್ಲಿ ಯಾಕೋ ಮೀಟಿಂಗ್ ಸರಿ, ಈ ಥರದವೆಲ್ಲ. ಆದರೆ ಒಬ್ಬ ರಾಜಕಾರಣಿ, ಹೋರಾಟಗಾರ ರಾಜಕಾರಣಿ ಹೋರಾಟದಲ್ಲಿರಬೇಕಾದ್ರೆ ಎಷ್ಟು ವ್ಯಕ್ತಿಗತವಾದ ಅವಮಾನಗಳನ್ನು ನುಂಗಬೇಕಾಗತ್ತೆ ಮತ್ತು ಎಷ್ಟು ಡೆಡಿಕೇಶನ್ನಿಂದ ಆ ಹೋರಾಟವನ್ನು ಮುನ್ನಡೆಸಬೇಕಾಗತ್ತೆ ಮತ್ತು ಎಷ್ಟು ಅಸಾಧ್ಯವಾಗಿರುವಂತಹ ಒಂದು ಆಶಾವಾದ ಇರಬೇಕಾಗತ್ತೆ. ಶಾಂತವೇರಿಯ ಅಶಾಂತ ಸಂತ. ಅವರ ಅಶಾಂತಿಗೆ ಕಾರಣ ಏನು ಅಂತ ಹೇಳಿದರೆ, ಆ ಹೊತ್ತಿಗಾಗಲೇ ರಾಜಕಾರಣದ
ಚಕ್ರಗಳು ಆ ಕಡೆ ಈ ಕಡೆ ಹೊರಳಕ್ಕೆ ಶುರುವಾಗಿ ಹೋಗಿದ್ವು. ಇಷ್ಟಲ್ದಿದ್ರು ಅವರಿರೋ ಕೊಡೆಗಾಲದ ಹೊತ್ತಿಗೆನೆ ಅಲ್ಲೇ ಆ ಕಡೆ ಈ ಕಡೆ ತಿರುಗಕ್ಕೆ ಶುರುವಾಗಿತ್ತು. ಅಂತಹ ಗೋಪಾಲಗೌಡರ ಆದರ್ಶವನ್ನು ನಾವು ಕರ್ನಾಟಕದಲ್ಲಿ ಇನ್ನೂ ಬಹಳ ಎತ್ತರಕ್ಕೆ ಇಡ್ಬೋದಿತ್ತು. ಸಮಸ್ಯೆ ಬಂದಿದ್ದಿಲ್ಲಿ ಅವರು ಕಾಂಗ್ರೆಸ್ ವಿರೋಧಿಯಾದ ಸಮಾಜವಾದಿಯಾಗಿದ್ದರು. ಕಾಂಗ್ರೆಸ್ನವ್ರ ವಿರುದ್ಧವೇ ಅವರು ಹೋರಾಡ್ತಿದ್ರು. ಅದರಿಂದ ಕಾಂಗ್ರೆಸ್ಸಿಗೆ ಅವ್ರನ್ನ ಓನ್ ಮಾಡೋದು ಸ್ವಲ್ಪ ಇಕ್ಕಟ್ಟಾಗುತ್ತೆ ತಾತ್ವಿಕವಾಗಿ. ಕಡದಾಳ್ ಮಂಜಪ್ಪನವರು ಇತ್ಯಾದಿ ಯಾರು ಆ ಕಾಲದ ದೊಡ್ಡ ದೊಡ್ಡ ಕಾಂಗ್ರೆಸ್ ಲೀಡರ್ ಇದ್ದಾರೋ ಅವರೆಲ್ಲರಿಗೂ ಇವರು ವಿರೋಧಿ, ರಾಜಕೀಯ ವಿರೋಧಿ. ಇನ್ನು BJPಗೆ ಸಮಾಜವಾದ ಕಂಡ್ರೆ ಎಂಥ ಪ್ರೀತಿ ಅಂತ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಅದು ನಾವೇನು ವಿವರಿಸಿ ಹೇಳಬೇಕಾದಿಲ್ಲ. ಸಮಾಜವಾದಿಗಳನ್ನು ಕಂಡ್ರೆ, ಕುವೆಂಪು ಕವಿತೆಗಳನ್ನು ಭಾಷಣದಲ್ಲಿ ಹೇಳುವಂಥ ಒಬ್ಬ ರಾಜಕಾರಣಿನ ಕಂಡ್ರೆ ಏನು ಅನ್ನಿಸ್ಬೋದು ಅವರಿಗೆ? ಅವರು ಓನ್ ಮಾಡಲ್ಲ. ಇನ್ನು ಅವರು ಹಿಂದಿದ್ದಂತಹ ಮತ್ತು ಅವರ ಪ್ರೇರಣೆ ಪಡೆದಂತಹ ಸಮಾಜವಾದಿಗಳ ಅರ್ಧ ಜನ ಸಮಾಜವಾದವನ್ನು ಬಿಟ್ಟರು. ಇನ್ನು ಉಳಿದಂಥ ಸಮಾಜವಾದಿಗಳು ಉಳ್ಕೊಂಡಿದ್ದಾರೆ, ನಿಶ್ಶಕ್ತರಾಗಿದ್ದಾರೆ. ಇನ್ನು ಹುಡುಗರಲ್ಲಾದರೂ ಆ ಥರದ ಹೋರಾಟದ ಮನೋಭಾವ ಬರುತ್ತಾ ಅಂತ ಹೇಳಿದರೆ, ಹುಡುಗರಿಗೆ ರಾಜಕಾರಣದಲ್ಲಿ ಸಕ್ರಿಯವಾಗಿರೋದಕ್ಕೆ ಬೇಕಿರುವ ಮಾಡಲ್ ಯಾವುದೂ ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ದಿವಸ ಎಲ್ಲರೂ ಏನೋ ಮಾಡಿ ಬಂದೂಕು ಹಿಡ್ಕೊಂಡು ಕಾಡಿಗೆ ಹೋಗ್ಬಿಟ್ರೆ ಸರಿ ಹೋಗ್ಬೋದು ಕರ್ನಾಟಕ ಅಂದ್ಕೊಂಡು ಸ್ವಲ್ಪ ದಿವಸ ಹಂಗೂ ಇದ್ವಿ. ಆಮೇಲೆ ಇಲ್ಲ ನಾವು ಸರಿಯಾಗಿ ಓಟ್ ಹಾಕಿಸ್ಬೇಕು ಅಂದ್ಕೊಂಡು ಬಂದ್ವಿ. ಅವು ಎರಡೂ ಸರಿಯಾಗಿ ಏನು ಆದಂಗೆ ಕಾಣಿಸ್ತಿಲ್ಲ. ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ, ಆದರೆ ಆಗಲೇಬೇಕಾದ್ದು. ನಮ್ಮ ರಾಮೇಗೌಡರು ಏನು ಹೇಳಿದರು, ರಾಜಕಾರಣದಲ್ಲಿ ಪರ್ಯಾಯವನ್ನು ಕಟ್ಟೋದ್ರ ಹೊರತು ನಮಗೆ ಬೇರೆ ಏನು ಕೆಲಸ ಇದೆ ಅಥವಾ ಏನು ದಾರಿ ಇದೆ? ಇದನ್ನು ನೋಡಿ ಪಶ್ಚಾತ್ತಾಪದಿಂದ, ವಿಷಾದದಿಂದ, ವಿಷಣ್ಣತೆಯಿಂದ ಕಾಲ ತನ್ನ ನಾಚಿಕೆಯ ಸುಡುವ ಬೆರಳುಗಳನ್ನು ನಮ್ಮ ಮುಖಕ್ಕಿಟ್ಟಿದೆ ಅನ್ನುವಂತಹ ಒಂದು ವಿಷಾದದಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಿದ್ರು ಅಂದರೆ ನಾಡನ್ನು ಉಳಿಸೋಕ್ಕಾಗೋದಿಲ್ಲ. ಆ ಪ್ರಯತ್ನವನ್ನು, ಆಶಾವಾದವನ್ನು ಮಾಡ್ತಾನೇ ಇರಬೇಕು. ಯಾವತ್ತಾಗುತ್ತೆ? ಆಗುತ್ತೆ. ಅದರ ಬಗ್ಗೆ ಮಾತ್ರ ಅನುಮಾನವೇ ಇಲ್ಲ. ಕತ್ತಲು ಬಹಳ ಗಾಢ ಆದರೆ ಬೆಳಕು ಹರಿಯೋದು ಹತ್ತಿರ ಆಗ್ತಾ ಇದೆ ಅಂತ. ಇದರಿಂದ ಇದೊಂದು ಹಂಸಗೀತೆಯಂತಹ ಕೃತಿ. ತಾರಾಸು ಅವರು ಬರೆದ ಕಾದಂಬರಿ ಬಗ್ಗೆ ಹೇಳ್ತಿಲ್ಲ. ಒಂದು ಹಂಸ ಯಾವಾಗಲೂ ಶುಭ್ರವಾದ ನೀರಲ್ಲಿ ತೇಲುತ್ತೆ. ಕೊಳಕಿನ ಕೊಳಗಳಲ್ಲಿ ಅದು ಈಜಲ್ಲ. ಸಾಯ್ಬೇಕಾದ್ರೆ ಮತ್ತಷ್ಟು ಶುಭ್ರವಾದ ಒಂದು ಕೊಳವನ್ನು ಹುಡುಕಿ ತನ್ನದೇ ಆದ ಮಧುರ ಗೀತೆಯನ್ನು ಹಾಡುತ್ತೆ ಅಂತ ಹೇಳ್ತಾರೆ. ಹಾಡ್ತಾ 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 ಸತ್ತೋಗುತ್ತೆ ಅನ್ನೋದು ಪ್ರತೀತಿ, ನಂಬಿಕೆ. ಗೋಪಾಲಗೌಡರು ಕೂಡ ಏಕಾಂಗಿಯಾಗಿದ್ದರು. ಕಡೆಗಾಲದಲ್ಲಿ ಮಧುರವಾದ ಹಾಡನ್ನು ಹಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಬಹಳ ನೋವಿನಿಂದ ಕೂಡಿದ, ವಿಷಾದದ, ಅಶಾಂತಿಯಿಂದ ಕೂಡಿರುವಂತಹ ಯಾವುದೋ ಒಂದು ವ್ಯಥೆಯಿಂದ ಅವ್ರ ಮನಸ್ಸು ಹಾಡ್ತಿತ್ತೋ ಏನೋ. ಕಾಳಿಂಗರಾಯರು ಮಾತ್ರ ಅಳುವ ಕೊಡಲು ಯಾವಾಗಲೂ ಹಾಡ್ತಿದ್ರು ಅವರಿದ್ದಾಗ. ಕಡೆಗಾಲ ಆಯಿತು. ನಮ್ಮ ಶೂದ್ರ ಅವರು ಈ ಥರದ ಒಬ್ಬ ಪವಿತ್ರ ರಾಜಕೀಯ ಚೇತನರ ಸೇವೆಯನ್ನು ಮಾಡೋದಕ್ಕೆ, ಆ ಹಂಸಗೀತೆಯ ಕಾಲಘಟ್ಟದ ಸೇವೆಯನ್ನು ಮಾಡೋದಕ್ಕೆ ಏನು ಅವಕಾಶ ಸಿಕ್ತು ಆ 24 ದಿವಸ. ಶೂದ್ರ ಅವರಿಗೆ ಅವ್ರು ಅಷ್ಟು ದೊಡ್ಡ ಮಹಾತ್ಮರು ಅಂತ ಗೊತ್ತಿತ್ತೋ ಗೊತ್ತಿರಲಿಲ್ಲೋ ನನಗೇನು ಗೊತ್ತು. ಸಮಾಜವಾದದ ಪ್ರೇರಣೆ, ಒಬ್ಬ ಮುಖಂಡರು ಇದ್ದಾರೆ ಅಂತ ಬಹುಶಃ ಹೋಗಿದ್ರ. ನಿಜವಾಗಲೂ ಇವರು ಈ ಥರದ ರಾಜಕೀಯ ಪರ್ಯಾಯವನ್ನು ಕಟ್ಟುತ್ತಿದ್ದಂತಹ, ಗೇಣಿದಾರರ ಹೋರಾಟಕ್ಕೆ ದಿಕ್ಕನ್ನು ತೋರಿಸಿದಂತಹ, ಆ ರೀತಿಯಾಗಿರುವ ಮೌಲ್ಯಯುತವಾಗಿರುವ ರಾಜಕಾರಣವನ್ನು ಚುನಾವಣಾ ರಾಜಕೀಯದಲ್ಲಿ ಜಾರಿ ಮಾಡಿದಂತಹ ಒಬ್ಬ ಮುಖಂಡ ಇಷ್ಟರಲ್ಲಿ ಇತಿಹಾಸ ಆಗೋಗ್ತಾರೆ ಅಂತ ಅವ್ರಿಗೆ ಕಲ್ಪನೆ ಇತ್ತೋ ಇಲ್ಲವೋ. ಅವರ ಸಹಜವಾದ ಆನರ್ಸ್ ಹುಡುಗ ಅಭಿಮಾನದಿಂದ ಅವರು ಹೋಗಿದ್ದಾರೆ ಸೇವೆ ಮಾಡೋದಕ್ಕೆ. ದುರದೃಷ್ಟ ಅಂದರೆ ಅವರ ನಿಧನರಾದ ದಿವಸ ಅವ್ರ ಮಣ್ಣಿಗೆ ಹೋಗಲಿಲ್ಲ. ಅವರು ಕೇಳಿಸ್ಲಿಲ್ಲ ನಿಮಗೆ? ಅವ್ರಿಗೆ ಕೇಳಿಸ್ತೀವಿ. ಏನು ಕಾರಣ ಅನ್ನೋದು ಬೇರೆ ಇರ್ಬೋದು. ಸಮಾಜವಾದವನ್ನು ನಂಬಿರೋರಿಗೆ ಮಣ್ಣಿಗೆ ಹೋಗೋದು, ತಿಥಿಗೆ ಹೋಗೋದೇ ಒಂದು ದೊಡ್ಡ ಗುರಿ ಏನಲ್ಲ. ಅದಾದ ಮೇಲೆ ಇಷ್ಟು ವರ್ಷಗಳ ನಂತರವೂ ಆ ನೆನಪನ್ನು
ಅದೊಂದು ಪವಿತ್ರವಾದ ಕಾರ್ಯ ಅಂತ ನೆನ್ಪಿಟ್ಕೊಂಡು ಇದನ್ನು ಬರೆದು ನಮ್ಮೆಲ್ಲರಿಗೂ ತಲುಪಿಸಬೇಕು. ಮತ್ತು ಆ ಚೇತನ ಹೆಂಗಿತ್ತು, ಅಲ್ಲಿ ಎಂತೆಂಥವ್ರು ಬರ್ತಿದ್ರು, ಗೋಪಾಲಕೃಷ್ಣ ಅಡಿಗರಿಂದ ಹಿಡಿದು ಲಂಕೇಶ್ವರ್ ತೇಜಸ್ವಿಯಿಂದ ಹಿಡಿದು ನಮ್ಮ BR ಪಾಟೀಲರು, ಆನಂತರದಲ್ಲಿ ಸಮಾಜವಾದಿ ಪಕ್ಷವನ್ನು ವಿಲೀನ ಮಾಡಬಾರ್ದು ಅಂತ ಹಠ ಮಾಡ್ಬೇಕಾದ್ರೆ ಇವರೆಲ್ಲ ಅಲ್ಲಿದ್ದರು ಅಂತ ಇವರಲ್ಲಿ ಬರೆದಿದ್ದಾರೆ. ಬಾಪು ಎದುರು ಶೆಟ್ಟಿಯವರು ಒಳ್ಳೆಯ ಪರಿಣಾಮಕಾರಿಯಾಗಿರುವಂತಹ ಕೃತಿ. KG ಈಶ್ವರಪ್ಪನವರು. ನನಗೆ ಆಶ್ಚರ್ಯ ಅಂದರೆ ಆ ಸಮಾಜವಾದಿ ಹೋರಾಟಕ್ಕೆ ಇಷ್ಟೊಂದು ಜನ ರೆಡ್ಡಿಗಳು ಯಾಕಿದ್ರು ಅಂತ ನಂಗೆ ಗೊತ್ತಿಲ್ಲ. ಮುಲ್ಕಾ ಗೋವಿಂದ ರೆಡ್ಡಿಯಿಂದ ಹಿಡಿದು CGK ರೆಡ್ಡಿವರೆಗೂ. ಯಾಕಂದರೆ ಈ ರೆಡ್ಡಿಗಳು ಭೂಮಾಲೀಕ ಜಾತಿ, ಆಕ್ಚುಲ್ ಫ್ಯೂಡಲ್ ಕ್ಯಾಸ್ಟು. ಇನ್ನೂ ವಿಚಿತ್ರ ಅಂದರೆ ಆಂಧ್ರದಲ್ಲಿ ಪೀಪಲ್ಸ್ ವಾರ್ ಗ್ರೂಪ್ ಕಟ್ಟಿರೋರು ಸೀತಾರಾಮ ರೆಡ್ಡಿ ಅವರು, ಕೊಂಡಪಲ್ಲಿ ಸೀತಾರಾಮ ರೆಡ್ಡಿ. ಎಲ್ಲಿಂದ ಪ್ರತಿಭಟನೆ ಬರುತ್ತೆ, ಬಂಡಾಯ ಬರುತ್ತೆ ನಮಗೆ ಗೊತ್ತಿಲ್ಲ, ಬರಬಾರ್ದು ಅಂತ ಏನೂ ಇಲ್ಲ. ಅದು ಇದು ನೋಡ್ಬೇಕಾದ್ರೆ ಮಾತ್ರ ವಿಶೇಷವಾಗಿ ಗಮನಕ್ಕೆ ಬರುತ್ತೆ. ಪಟಾಭಿರಾಮ್ ರೆಡ್ಡಿ, ಭಾಳ ಸಂತೋಷದ ವಿಷಯ. ಜಾರ್ಜ್ ಫರ್ನಾಂಡಿಸ್ ಅವರೆಲ್ಲರೂ ಒಂದು ಬಳಗ. ಸಮಾಜವಾದಿ ಆಶಯವನ್ನು ಕ್ಷೀಣವಾಗಿ ಆದ್ರೂ ಈಗಲೂ ಮೆಚ್ಚುತ್ತಾ ಇರುವ, ಆರಾಧಿಸ್ತಾ ಇರುವ ಒಂದು ಪಂಗಡ, ಒಂದು ಗುಂಪು ಇದ್ದೇ ಇದೆ. ಅದಕ್ಕೆ ಬಹುಶಃ ಸಾವಿಲ್ಲ. ಶಾಂತವೇರಿ ಗೋಪಾಲಗೌಡರು ಚುನಾವಣಾ ರಾಜಕಾರಣದಲ್ಲಿ ಮತ್ತು ಹೋರಾಟದ ರಾಜಕಾರಣದಲ್ಲಿ ಯಾವ ಮಾದರಿಯನ್ನು ಬಿತ್ತಬೇಕು ಅಂತ ಹೊರಟಿದ್ರು, ಬಹುಶಃ ಆ ಮಾದರಿಗೂ ಸಾವಿಲ್ಲ. ಇವತ್ತಲ್ಲ ನಾಳೆ ನಮಗಿರಬೇಕಾಗಿರುವ ಭರವಸೆ ಅದು. ಆ ಭರವಸೆಯನ್ನು ಭಾಳ ಆರ್ದ್ರವಾಗಿ ನಮ್ಮ ಶೂದ್ರ ಶ್ರೀನಿವಾಸ್ ಬರೆದಿದ್ದಾರೆ. ನನಗೆ ಒಂದೇ ಒಂದು ಆಕ್ಷೇಪಣೆ ಏನಂದರೆ, ಇದ್ರ ಪ್ರೂಫ್ ನೋಡಿದರೆ ಯಾರೋ ಅವ್ರಿಗೆ ಇನ್ನೊಂದು ಸ್ವಲ್ಪ ಗಮನ ಕೊಟ್ಟು ಇನ್ನೊಂದು ಸಲ ಪ್ರೂಫ್ ನೋಡಿ ಸರಿಯಾಗಿ ಅಂತ ಹೇಳಬೇಕಿತ್ತು. ಯಾಕಂದರೆ ಇವೆಲ್ಲ ಮುಖ್ಯವಾದ ಪುಸ್ತಕಗಳು, ಓದುಗರಿಗೆ ನಾವು ಕೊಡ್ತಿರ್ತೀವಿ. ಅಲ್ಲಿ ಅಕಸ್ಮಾತ್ ಓದುಗರಲ್ಲಿ ಗೊಂದಲ ಹುಟ್ಟಬಾರದು ಅಂತ ನನ್ನ ಆಸೆ. ಇದು ಚಿಕ್ಕ ಕೃತಿ ಆದ್ರೂ ತಮ್ಮ 79ನೇ ವಯಸ್ಸು, ನಮ್ಮ ರಮೇಶ್ ಕುಮಾರ್ ಅವ್ರಿಗಿಂತ ಹಿರಿಯರು, ಸಕಲ ಪುರಾತನರು ಶೂದ್ರ ಶ್ರೀನಿವಾಸ್. ಅವ್ರ ಹೆಸರೇ ರೋಮಾಂಚನ ನಮಗೆ. ಅವಾಗ BA ಫಸ್ಟ್ ಇಯರಲ್ಲಿ ಶೂದ್ರ ಅಂತ ಇಟ್ಕೊಂಡಿದ್ದೆ, ನೀವು ಯಾರಿಗೂ ಬೈಗಳ ಅಂತ ನಮಗೆ ಗೊತ್ತಿರೋದು, ಈ ಶೂದ್ರ ಅಂತ ಇಟ್ಕೊಂಡಿದ್ದೇನೆ. ಅದು ಸಾಲದಕ್ಕೆ ಅಭಿಮಾನ ಬೆಳೆಯೋಕ್ಕೆ ಇನ್ನೊಂದು ಕಾರಣ ಏನು ಮಾಡಿದ್ರು ಅಂದರೆ, ನಾನು ಬರೆದಿರೋದು ಎಂಥದೋ ಕುಂಟೋ ಕುರುಡೋ ಒಂದು ಕವಿತೆನ ಬೇರೆ ಅವ್ರು ಶೂದ್ರದಲ್ಲಿ ಹಾಕ್ಬಿಟ್ಟಿದ್ರು. ನನ್ನ ಬಹುಶಃ ಮೊದಲ 1-2 ಕವಿತೆಗಳಲ್ಲಿ ಶೂದ್ರದಲ್ಲಿ ಬಂದ ಕವಿತೆಯು ಒಂದು. ಈ ಥರದ ಮತ್ತು ಒಂದ್ಸಲ ತಂದೂರಿ ರೋಟಿ ತಿನ್ನೋಕೆ ಹೋಗಿದ್ದೀವಿ, ಭಾಳ ಇಷ್ಟಪಟ್ಟು ಅಂತೆಲ್ಲ ಬರೆದು ಬಿಟ್ಟಿದ್ರು ಅವ್ರ ಕನಸಿಗೊಂದು ಕಣ್ಣಲ್ಲಿ. ನನಗೇನೆಂದರೆ, ನಾವು ಹಿಂಗೆ ಬರಿಬೋದಾ, ಕಾಕ ಹೋಟ್ಲಿಗೆ ಹೋಗಿ ಶೇರ್ವ ರೊಟ್ಟಿ ತಿಂದ್ವಿ ಅಂತ ಬರಿಬೋದೆ, ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ. ಬರವಣಿಗೆ ಹೊಸ ಶೈಲಿಗೆ, ಒಂದು ಹೊಸ ಚೈತನ್ಯಕ್ಕೆ, ಶೂದ್ರದ ಮುಖಾಂತರ ಮತ್ತು ಹೊಸವರಿಗೆ ದಾರಿ ಕೊಡೋದಕ್ಕೆ ಕೆಲಸ ಮಾಡಿದಂತಹ, ಅವಿರತವಾಗಿ ಆಗಿನಿಂದಲೂ ಈಗಲೂ ವಿರಮಿಸದ ಹೋರಾಟದ ಬೆಂಬಲಿಗರು ಮತ್ತು ಹೋರಾಟಗಾರರು ಆಗಿರುವಂತಹ ಶೂದ್ರ ಶ್ರೀನಿವಾಸ್ ಅವರಿಗೆ ಈ ಕೃತಿ ಬರವಣಿಗೆಯ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಿ, ಈ ಥರದ ಎಲ್ಲ ಹಿರಿಯ ಚೇತನಗಳು, ಮೌಲ್ಯಯುತ ವ್ಯಕ್ತಿಗಳ ನಡುವೆ ಇವನೂ ಒಬ್ಬನಿರಲಿ ಅಂತ ತಂದು ಕೂರಿಸಿದ್ದ ಆ ಪ್ರೀತಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.